ಧ್ಯಾನ ಮುದ್ರ ಸೊ ಇಲ್ಲೊಂದು ವಿಷಯ ಅದ, ಲಕ್ಷ ಒಟ್ಟಿಗೆ ಕೇಳಬೇಕು. ನೀನು ಬದಲಾದರೆ ಹಣೆ ಬರವು ಬದಲಾಗುತ್ತದೆ. ನೆನಪಿಟ್ಕೋಬೇಕು, ಹೆಡಿಂಗ್ಸ್ ವಿಷಯ ನೆನಪಿಟ್ಕೋಬೇಕು. ನೀನು ಬದಲಾದರೆ ಹಣೆ ಬರವು ಬದಲಾಗುತ್ತದೆ. ಆತನ ಕೈಯಲ್ಲಿ ವಿದ್ಯಾಗೆರೆಯೇ ಇಲ್ಲ. ಒಬ್ಬ ಹುಡುಗ ಇವನು, ಅವನ ಕೈಯಲ್ಲಿ ವಿದ್ಯಾಗೆರೆಯೇ ಇದ್ದಿಲ್ಲ, ಗೆರೆ ಇದ್ದಿಲ್ಲ. ಅದನ್ನು ನೋಡಿದ ಗುರುಗಳು ಹೇಳ್ತಾರೆ, ನಾಳೆಯಿಂದ ನಿನಗೆ ಪಾಠ ಮಾಡುವುದಿಲ್ಲ, ಅದು ವ್ಯರ್ಥ. ನಿನ್ನ ಕೈ ವಿದ್ಯಾಗೆರೆ ಕಲಿಯಂಗೇ ಇಲ್ಲ, ನಿನಗೆ ಪಾಠ ಮಾಡಿ ಏನಾಗುತ್ತದೆ, ವ್ಯರ್ಥ ಅದು ಅಂದರು. ಕಾರಣ ತಿಳಿದುಕೊಂಡ ಆತ ತನ್ನ ಅಂಗೈಯೊಳಗೆ ತಾನೇ ಚಾಕುವಿನ ಕೊಯ್ದುಕೊಂಡು ಓದಲೇಬೇಕೆಂದು ನಿರ್ಧರಿಸಿದ. ಅವಳಿಗೆ ನಿರ್ಧಾರ ಮಾಡ್ತಾರೆ, ನನ್ನ ಕೈಯಾಗಿ ಗುರುಗಳು ಹೇಳ್ತಾರೆ ವಿದ್ಯಾಗಿರಿ ಇಲ್ಲ ಅಂತಾರೆ, ನಾವು ವಿದ್ಯಾಗಿರಿಯನ್ನು ಹಾಕೋತೀನಿ ಅಂತ ಚಾಕು ತಗೊಂಡು ಕೈಯೊಳಗೆ ಗಿರಿ ಹಾಕುತ್ತಾನೆ. ಹಾಕ್ಕೊಂಡು ಓದಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮುಂದೆ ಇದೇ ಹುಡುಗ ಏನಾಗ್ತಾನೆ, ವಿಶ್ವ ಕಂಡ ಶ್ರೇಷ್ಠ ಗಣಿತಜ್ಞನಾಗಿ ತನ್ನ ಹೆಸರಿನಲ್ಲೇ ಪೈಥಾಗರಸ್ ಎಂಬ ಸೂತ್ರವನ್ನೇ ಕಂಡು ಹಿಡಿದ. ಪೈಥಾಗರಸ್ ಹೆಸರನ್ನೇ ಕೇಳಿದ್ವಿ ನಾವು. ಅವನು ಸಣ್ಣವಿದ್ದಾಗ ವಿದ್ಯಾಗೆರೆ ಇಲ್ಲ, ವಿದ್ಯಾದ ಗೆರೆನೇ ಇಲ್ಲ ಅಂತ ಹೇಳಿದಂಥ ಮಾಸ್ತರ ಇವನು ಕೈಯೊಳಗೆ ಗೆರೆ ಕೊಟ್ಕೊಂಡು ಸೊ ಗಣಿತಜ್ಞ ಆಗ್ತಾನೆ, ಎಕ್ಸ್ಪರ್ಟ್, ಗಣಿತದಲ್ಲಿ ಎಕ್ಸ್ಪರ್ಟ್ ಆಗ್ತಾನೆ. ಪೈಥಾಗರಸ್ ಅನ್ನೋ ಹೆಸರಿನಲ್ಲಿ ಫೇಮಸ್ ಆಗ್ಬಿಡ್ತಾನೆ ಅವನು. ಅದಕ್ಕೆ ಅವನು ಕೈಯೊಳಗೆ ಗೆರೆ ಎಳೆದುಕೊಂಡದ್ದು ಮಹತ್ವದಲ್ಲ, ಆದರೆ ಅಲ್ಲಿದ್ದದ್ದು ಅವನ ಛಲ. ನಾನು ಓದಲೇಬೇಕು, ನಾನು ಮುಂದೆ ಬರಲೇಬೇಕು ಅಂತಕ್ಕಂಥ ಛಲ ಅವನನ್ನು ಒಬ್ಬ ಎಕ್ಸ್ಪರ್ಟ್ ಗಣಿತಜ್ಞನಾಗಿ ಪರಿವರ್ತನೆ ಮಾಡುತ್ತೆ. ಕೈಗಳೇ ಇಲ್ಲದವರು ಸಾಧಿಸಿ ತೋರಿಸಿ ಎಷ್ಟೋ ಜನರಿಗೆ ಕೈ ಇಲ್ಲ, ಕಣ್ಣಿಲ್ಲ ಅಂಥವರು ಸಾಧನೆ ಮಾಡಿದ್ದಾರೆ. ಅಂದರೆ ಆ ದೇವರು ನಮ್ಮ ಹಣೆ ಬರಹವನ್ನು ಬರೆಯುವ ಪೆನ್ನನ್ನು ನಮ್ಮ ಮನಸ್ಸಿನಲ್ಲೇ ಇಟ್ಟಿದ್ದಾನೆ, ಬೇರೆ ಯಾರೂ ಬರಲಿಲ್ಲ. ಸೊ ನಮ್ಮದೇ ಮನಸ್ಸು ನಮ್ಮ ಹಣೆ ಬರಹವನ್ನು ಬರೆಯುತ್ತೆ ಅಲ್ಲ, ಅದು ನಮ್ಮ ಮನಸ್ಸು ಮಾತ್ರ ಕೆಲಸ ಮಾಡುತ್ತೆ. ಅಂದರೆ ಬರೆದುಕೊಳ್ಳುವುದು ನಮಗೆ ಗೊತ್ತಿರಬೇಕಷ್ಟೇ. ಸೊ ನಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡೋದು, ನಾನು ಏನಾಗಬೇಕು ಅನ್ನೋದು ನಿರ್ಧಾರ ಮಾಡೋದು ನನಗೆ ಬಿಟ್ಟದ್ದು, ಬೇರೆ ಯಾರಿಗೂ ಸಂಬಂಧಪಟ್ಟಿಲ್ಲ. ಯಾವುದೋ ಹಣೆ ಬರ ಅದು ಇದು ಗೆರೆ ಏನೂ ಸಂಬಂಧಪಟ್ಟಿಲ್ಲ. ಮತ್ತೊಂದು ಉದಾಹರಣೆ ಇದೆ. ಒಬ್ಬ ಮಗಳು ಹುಟ್ಟುತ್ತಾಳೆ ಮನೆಯೊಳಗೆ. ಆಕೆ ಹುಟ್ಟಿದ ಕೂಡಲೇ ಮನೆಯೊಳಗೆ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ, ಮನೆಯೊಳಗೆ ಸಮಸ್ಯೆ ನಿರ್ಮಾಣ ಆಗುತ್ತೆ ಅಂತ ಜ್ಯೋತಿಷಿ ಹೇಳ್ತಾನೆ. ಈ ಮಗಳದು ಇದು ಸರಿ ಇಲ್ಲ, ಹಣೆ ಬರ ಸರಿ ಇಲ್ಲ, ಆಕೆ ಹುಟ್ಟಿದ್ದಕ್ಕೆ ಈ ಮನೆಯೊಳಗೆ ಆರ್ಥಿಕ ಸಂಕಷ್ಟ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾನೆ ಒಬ್ಬ ಜ್ಯೋತಿಷಿ. ಏನು ಮಾಡ್ತಾರೆ ಅಂತ ಮನೆಯೊಳಗೆ ತಂದೆ ತಾಯಿ ಬೇರೆ ಮಕ್ಕಳನ್ನು ಸರಿಯಾಗಿ ಓದಿಸ್ತಾರೆ, ಅವರಿಗೆಲ್ಲ ಶಾಲೆ ಕಾಲೇಜ್ ಕಳಿಸ್ತಾರೆ. ಈಕೆಯನ್ನು ನಿಗ್ಲೆಕ್ಟ್ ಮಾಡ್ತಾರೆ. ಈಕೆನ ಅದೃಷ್ಟ ಚಂದಿಲ್ಲ ಅಂತೇಳಿ ಈಕೆಯನ್ನು ನಿಗ್ಲೆಕ್ಟ್ ಮಾಡ್ತಾರೆ. ಮತ್ತು ಆಕೆಯನ್ನು ಹೀಯಾಳಿಸ್ತಾರೆ, ನಿನಗೆ ಅದೃಷ್ಟ ಸರಿ ಇಲ್ಲ, ಅದೃಷ್ಟ ಸರಿ ಇಲ್ಲ ಅಂತೇಳಿ, ದರಿದ್ರ ಇದ್ದಿ ಅಂತ ಆಕೆ ಹೀಯಾಳಿಸ್ತಾರೆ. ಇದರಿಂದ ಆಕೆ ಮನಸ್ಸಿಗೆ ನೋವಾಗುತ್ತೆ. ನೋವಾಗಕ್ಕೆ ಏನು ಮಾಡ್ತಾಳೆ ಆ ಹುಡುಗಿ, ಮನೆ ಬಿಟ್ಟು ಹೋಗ್ತಾಳೆ. ಒಂದು ಬಾರ್ನಲ್ಲೇ ಕೆಲಸ ಮಾಡ್ತಾಳೆ ಆಕೆ, ಬಾರ್ನಲ್ಲೇ ಬಾರ್ ಗರ್ಲ್ ಆಗಿ ಕೆಲಸ ಮಾಡ್ತಾಳೆ. ಆಮೇಲೆ ಟಿವಿ ಒಳಗೆ ಬರ್ತದೆ ಧಾರಾವಾಹಿ, ಆ ಧಾರಾವಾಹಿ ಒಳಗೆ ಚಿಕ್ಕ ಪಾತ್ರಗಳನ್ನು ಮಾಡ್ತಾಳೆ ಆಕೆ. ಚಿಕ್ಕ ಪಾತ್ರಗಳನ್ನು ಮಾಡ್ತಾ ಮತ್ತು ದೊಡ್ಡ ಪಾತ್ರಗಳನ್ನು ಮಾಡಿ ಸಿನಿಮಾಗಳಲ್ಲಿ ನಟಿ ಆಗ್ತಾಳೆ. ಬರೀ ನಟಿ ಆಗೋದಷ್ಟೇ ಅಲ್ಲ, ಕೊನೆಗೆ ರಾಜಕೀಯವನ್ನು ಪ್ರವೇಶ ಮಾಡಿ ಮೆಂಬರ್ ಆಫ್ ಪಾರ್ಲಿಮೆಂಟ್, ಸಂಸತ್ ಸದಸ್ಯ ಆಗ್ತಾಳೆ. ಯಾವ ಹುಡುಗಿಗೆ ಅದೃಷ್ಟ ಚಂದಿಲ್ಲ ಅಂತ ಜ್ಯೋತಿಷಿ ಹೇಳ್ತಾನೆ, ಮನೆಯವರು ನೆಗ್ಲೆಕ್ಟ್ ಮಾಡಿರ್ತಾರೆ ಅಂತ ಹುಡುಗಿ ಮುಂದೆ ನಮ್ಮ ದೇಶದ ಲೋಕಸಭೆ ಸದಸ್ಯರಾಗಿ ಆಯ್ಕೆ ಆಗ್ತಾಳೆ. ಮತ್ತೆ ಅಷ್ಟೇ ಅಲ್ಲ, ಬರೀ ಲೋಕಸಭೆ ಸದಸ್ಯ ಅಷ್ಟೇ ಅಲ್ಲ, ಆಕೆ ಕೇಂದ್ರ ಮಂತ್ರಿನೂ ಆಗ್ತಾಳೆ. ಸೆಂಟ್ರಲ್ ಕ್ಯಾಬಿನೆಟ್ನಲ್ಲೇ ಮಂತ್ರಿನೂ ಆಗ್ತಾಳೆ. ಯಾರಕ್ಕೆ? ಆಕೆ ಹೆಸರು ಸ್ಮೃತಿ ಇರಾನಿ. ಹೆಸರು ಕೇಳಿ ನಾವು. ಆ ಸ್ಮೃತಿ ಇರಾನಿಯ ಬಾಲ್ಯ ಹೆಂಗಿತ್ತು? ಸೋಮ ಜ್ಯೋತಿಷಿ ಹೇಳಿದ ಆಕೆ ಅದೃಷ್ಟ ಸರಿ ಇಲ್ಲ ಅಂತ ತಂದೆ ತಾಯಿ ನೆಗ್ಲೆಕ್ಟ್ ಮಾಡಿದ್ರು. ಅಂತ ಹುಡುಗಿ ಮುಂದೆ ದೇಶದಲ್ಲೇ ದೊಡ್ಡ ವ್ಯಕ್ತಿ ಆಗ್ತಾಳೆ. ಆಕೆ ಕ್ಯಾಬಿನೆಟ್ ಮಂತ್ರಿನೂ ಆಗ್ತಾಳೆ. ಜ್ಯೋತಿಷಿ ಹೇಳಿದ ಕೆಟ್ಟ ಭವಿಷ್ಯ ಆಕೆಗೆ ಒಳ್ಳೆಯದನ್ನೇ ಮಾಡಿತು ಅಂತಾರೆ. ಅದಕ್ಕೆ ನಾನು ಬದಲಾಗಬೇಕು ಅಂತಕ್ಕಂಥ ಹಠ ಇದ್ದರೆ ಅವಾಗ ಬದಲಾಗಲಿಕ್ಕೆ ಸಾಧ್ಯ ಇದೆ. ನನ್ನ ಹಣೆ ಬರದಲ್ಲಿ ಏನೋ ಬೇಕಾದ ಬರೀಲಿ,
ಅದನ್ನು ಬದಲಾವಣೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ನನಗಿರುತ್ತೆ. ಅದಕ್ಕೆ ನನ್ನ ಮನಸ್ಸು ಅದು ಒಂದೇ, ನಾನು ಬದಲಾವಣೆ ಆಗಲೇಬೇಕು ಅನ್ನೋದು ಅದು ಛಲ ಎಲ್ಲರಲ್ಲಿ ಇರಬೇಕಂತ ಹೇಳ್ತೀನಿ. ಅವಾಗ ಯಾರ ಬೆಂಬಲ ಇರಲಿ ಸಾಕು ಬೇಡಿ. ಸೊ ನಾನು ಮುಂದೆ ಬರ್ತೀನಿ, ನನಗೆ ಹಣ ಬೆಂಬಲ ಬೇಕಂತಿಲ್ಲ, ಯಾರ್ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳ ರಾಜಕಾರಣಿಗಳ ಬೆಂಬಲ ಬೇಕಂತಿಲ್ಲ, ಏನೂ ಬೇಕಂತಿಲ್ಲ. ನನಗೆ ಬೇಕಾಗಿದ್ದು ನನ್ನದೇ ಮಾನಸಿಕ ದೃಢತೆ, ಆತ್ಮವಿಶ್ವಾಸ. ನಾನು ಮುಂದೆ ಬಂದೇ ಬರ್ತೀನಿ, ನಾನು ಬೆಳೆದೇ ಬೆಳಿತೀನಿ ಅನ್ನೋದು. ನಮಗಿಂತ ಬೇರೆಯವರು ಚೆನ್ನಾಗಿದ್ದಾರೆ ಅಂದ್ಕೊಳ್ಳೋದು ಸಹಜ ಎಷ್ಟು ಸಲ. ಆದರೆ ತಂದೆ ತಾಯಿಗಳು ಬೇರೆ ಆಗಿದ್ದರೆ ಚೆನ್ನಾಗಿತ್ತು ಅಂತೀವಿ ನಾವು. ಅದು ಏನೂ ಸಂಬಂಧ ಇಲ್ಲ. ಸಂಬಂಧ ಇರೋದು ನನ್ನದೇ ಮನಸ್ಸು, ನನ್ನದೇ ಹಠ, ನನ್ನದೇ ಛಲ. ನಾನು ಜೀವನದಲ್ಲೇ ಮುಂದುವರಲಿಕ್ಕೆ ನಮಗೆ ಸಾಧ್ಯ ಇದೆ. ರಿಲ್ಯಾಕ್ಸ್.